ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಾಗ ನಾನು ಮಹಿಳೆಯರು ಅಂದರೆ ಹೆಣ್ಮಕ್ಳು ಮನೆ ಒಳಗೆ ಕುಂತು ಯಾವೆಲ್ಲ ಕೆಲಸ ಬಿಸ್ನೆಸ್ಗಳನ್ನು ನಾವು ಮಾಡ್ಬೋದು, ನಮ್ಮ ಕೈ ಒಳಗೆ ಒಂದು ಸ್ವಲ್ಪ ಹಣನ ನಾವು ಯಾವ ರೀತಿ ಸಂಪಾದನೆ ಮಾಡ್ಬೋದು ಅಂಥೇಳಿ ಈ ವಿಡಿಯೋದಾಗ ನಾನು ಡಿಟೇಲಾಗಿ ತಿಳಿಸ್ಕೊಡಾಕತ್ತೀನಿ. ಆಮೇಲೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾಕಂತಂದ್ರೆ ಇದೇ ಥರ ಟಿಪ್ಸ್ಗಳು ಅಥವಾ ಯಾವುದೇ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿ ಆಯಿತು, ಹೊಲಿಗೆ ಬಗ್ಗೆ ಆಯಿತು, ಎಂಬ್ರಾಯ್ಡ್ರಿ ಆಯಿತು, ಮೋಟಿವೇಶ್ನಲ್ ವಿಡಿಯೋ ಆಯಿತು, ಸಾಕಷ್ಟು ಲಾಗ್ ಆಯಿತು, ವಿಚಾರಗಳು ನಮ್ಮ ಚಾನಲ್ ಒಳಗೆ ನೀವು ತಿಳಿದುಕೊಳ್ತೀರಿ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ. ಈಗ ನಾವು ಫಸ್ಟಿಗೆ ಇಲ್ಲಿ ಏನು ತಿಳಿದುಕೊಳ್ಳೋದು ಅಂತಂದರೆ, ಮಹಿಳೆಯರು ಮನೆಯಲ್ಲೇ ಕುಳಿತು ಮಾಡುವಂಥ ಬಿಸ್ನೆಸ್ಗಳು ಯಾವ್ಯಾವುದಪ್ಪ ಅಂತಂದ್ರೆ, ಈಗ ನೋಡ್ರಿ ಫಸ್ಟಿಗೆ ನಾವು ಆಯ್ಕೆ ಮಾಡ್ಕೊಳ್ಳೋದು ಯಾವುದಂತಂದರೆ ಟೈಲರಿಂಗ್ ಬಿಸ್ನೆಸ್ಸು. ಫಸ್ಟಿಗೆ ನಾವು ಆಯ್ಕೆ ಮಾಡೋದು ಟೈಲರಿಂಗ್ ಬಿಸ್ನೆಸ್. ಫಸ್ಟಿಗೆ ನಾನು ಟೈಲರಿಂಗ್ ಬಿಸ್ನೆಸ್ಸನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ನಾನು ಮಾಡ್ತಾ ಇರುವಂಥ ಬಿಸ್ನೆಸ್ ಇದೇ ಫ್ರೆಂಡ್ಸ್, ಟೈಲರಿಂಗ್ ಬಿಸ್ನೆಸ್. ನಾನು ಮನೆ ಒಳಗೆ ಕುಂತು ಅಂದರೆ ಹೊರಗಡೆ ಶಾಪ್ ಅದು ಏನೂ ಹಾಕಿಲ್ಲ, ಹೊರಗಡೆ ಎಲ್ಲಿ ದುಡಿಯಾಕೂ ನಾನು ಹೋಗ್ತಾ ಇಲ್ಲ. ಮನೆ ಒಳಗೆ ಕುಂತು ನಾನು ಎಷ್ಟು ಹಾಕೋದಲ್ಲ ಮನೆ ಕೆಲಸ ಅದು ಎಲ್ಲ ಮಾಡಿಕೊಂಡು, ಯಾಕಂದರೆ ನಾನು ಒಬ್ಬಳು ಗೃಹಿಣಿ, ನನಗೂ ಗಂಡ ಮಕ್ಕಳು ಮನೆ ಸಂಸಾರ ಅಂತ ಎಲ್ಲ ಇರುತ್ತೆ. ಅದನ್ನೆಲ್ಲನೂ ನಾನು ನಿಭಾಯಿಸಿ ಮತ್ತು ಈ ಬಿಸ್ನೆಸ್ಸನ್ನು ಕೂಡ ಅಂದರೆ ಟೈಲರಿಂಗ್ ಬಿಸ್ನೆಸ್ಸನ್ನು ಕೂಡ ನಾನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದರ ಅನುಗುಣವಾಗಿ ನಾನು ಈ ಟೈಲರಿಂಗ್ ಬಿಸ್ನೆಸ್ ಒಳಗೆ ಯಾವೆಲ್ಲ ಬರ್ತಾವೆ ಮತ್ತು ಇದಕ್ಕೆ ಬಂಡವಾಳ ಎಷ್ಟು ಅಂಥೇಳಿ ಫುಲ್ ಕ್ಲಿಯರ್ ಆಗಿ ನಾನು ಹೇಳ್ತೀನಿ ನಿಮ್ಗೆ. ಫಸ್ಟಿಗೆ ನಮ್ಗೆ ಟೈಲರಿಂಗ್ ಒಳಗೆ ಯಾವೆಲ್ಲ ಬರ್ತಾವೆ, ಈಗ ಡ್ರೆಸ್ಸು, ಬ್ಲೌಸು, ಆಮೇಲೆ ಲೆಹೆಂಗಾ, ಕಿಡ್ಸ್ ಫ್ರಾಕ್ಗಳು, ಸಾಕಷ್ಟು ಗೌನು, ಇದ್ರಾಗ ವೆರೈಟಿ ಲೆಕ್ಕ ಇಲ್ಲ ಫ್ರೆಂಡ್ಸ್, ಅಷ್ಟು ಅದಾವು. ಫಸ್ಟ್ ಕಂಪ್ಲೀಟಾಗಿ ನೀವು ಟೈಲರಿಂಗ್ ಕಲಿತು ಟೈಲರಿಂಗ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಬಂದವರಾದ್ರೆ ಓಕೆ, ಇನ್ನು ನಮಗೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತಂದರೆ ನೀವು ಟೈಲರಿಂಗ್ ಬಗ್ಗೆ ಟ್ರೈನಿಂಗ್ ತೊಗೋರಿ. ಟ್ರೈನಿಂಗ್ ತೊಗೊಂಡು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಇದ್ರೊಳಗೆ ಟೈಲರಿಂಗ್ ರಿಲೇಟೆಡ್ಡೇ ಯಾವ್ಯಾವ ಬಿಸ್ನೆಸ್ ಅದಾವು ಅಂತಂದ್ರೆ, ಫಸ್ಟಿಗೆ ನಾವು ಆರಿ ವರ್ಕನ್ನು ತೊಗೊಳ್ಳೋಣ, ಆರಿ ವರ್ಕು. ಆಮೇಲೆ ನೆಕ್ಸ್ಟು ಆರಿ ವರ್ಕ್ ಆಗಿಂದ ಮಷೀನ್ ಎಂಬ್ರಾಯ್ಡರಿ, ಮಷೀನ್ ಎಂಬ್ರಾಯ್ಡರಿ. ಆಮೇಲೆ ಕಂಪ್ಯೂಟ್ರ್ ವರ್ಕ್. ಈಗ ನಾವು ಕಂಪ್ಯೂಟರ್ ಮಿಷನ್ ತೊಗೊಂಡಿವಿ ಅಂತಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಭಾಳ ಬೇಕಾಗ್ತದೆ, ಯಾಕಂದ್ರೆ ಅವು ಎಲ್ಲ ಮಷಿನ್ಗಳು ಕಾಸ್ಟ್ಲಿ ಅದಾವು. ನಿಮ್ಗೆ 1,20,000 ಮೇಲ್ಪಟ್ಟನೆ ಇವು ಮಷೀನ್ ಎಂಬ್ರಾಯ್ಡ್ರಿ ಮಿಷನ್ಗಳು ಸಿಗ್ತಾವೆ. ಅದಕ್ಕೋಸ್ಕರ ನಾವು ರಾಲ್ಸನ್, ಏನು ನನ್ನ ಮಷೀನ್ ಅದಲ್ಲ ರಾಲ್ಸನ್ ಮಷೀನ್, ಅದನ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಅದಕ್ಕೆ ಕೇವಲ ನಿಮಗೆ 20,000 ಒಳಗೆ ಆ ಮಿಷನ್ ಸಿಗ್ತದೆ. ಆ ಮಿಷನ್ ಮೇಲೆ ನೀವು ಟ್ರೈನಿಂಗ್ ತೊಗೊಂಡು ಮಷೀನ್ ಎಂಬ್ರಾಯ್ಡ್ರಿನ ನೀವು ಸ್ಟಾರ್ಟ್ ಮಾಡ್ಬೋದು. ಆರಿ ವರ್ಕ್ ಆಯಿತು, ಮಷೀನ್ ಎಂಬ್ರಾಯ್ಡ್ರಿ ಆಯಿತು, ಸಾರಿ ಪಿಕೋ ಫಾಲ್. ಈಗ ನೋಡ್ರಿ, ಸಾರಿ ಪಿಕೋ ಫಾಲ್ ಅಂತರೂ ನೀವು ಖಂಡಿತ ಟೈಲರಿಂಗ್ ಜೊತೆ ಅಂದರೆ ಬ್ಲೌಸ್ ಡ್ರೆಸ್ ಏನು ಹೊಲಿತಿರಲ್ಲ ಅದ್ರ ಜೊತೆ ಈ ಬಿಸ್ನೆಸ್ಸನ್ನು ಕೂಡ ನೀವು ಒಂದು ಮಷಿನ್ ತೊಗೊಂಡು ಈ ಬಿಸ್ನೆಸ್ನು ಕೂಡ ನೀವು ಮಾಡ್ಬೋದು. ಮತ್ತು ಇನ್ನೊಂದು ಸಾರಿ ಕುಚ್ಚು. ಸಾರಿ ಕುಚ್ಚಂತೂ ಈ ಸದ ತುಂಬ ಟ್ರೆಂಡ್ ಅದ ಫ್ರೆಂಡ್ಸ್. ಯಾಕಂದ್ರೆ ಪ್ರತಿಯೊಂದು ರೇಷ್ಮೆ ಸೀರೆ ಆಯಿತು, ಯಾವುದೇ ಒಂದು ಸೀರೆಗಳು ತೊಗೊಂಡ್ರು ನಾವೆಲ್ಲ ಹೆಣ್ಮಕ್ಳು ಅವಕ್ಕೆಲ್ಲ ಪಲ್ಲುಕ ಕುಚ್ಚು ಹಾಕಿಸಿನೇ ನಾವು ವೇರ್ ಮಾಡ್ತೀವಿ. ಅದಕ್ಕೋಸ್ಕರ ಸಾರಿ ಕುಚ್ಚು. ಆಮೇಲೆ ಇನ್ನೊಂದು ಟೈಲರಿಂಗಿಗೆ ಬಂಡವಾಳ ಎಷ್ಟು ಬೇಕು ಅಂತಂದ್ರೆ, ಫಸ್ಟಿಗೆ ನಾವು ಟೈಲರಿಂಗ್ ಕಲೀಲಾಕ ಒಂದು ಸ್ವಲ್ಪ ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದು ಆದ ನಂತರ ನೆಕ್ಸ್ಟ್ ಮಿಷನ್ ತೊಗೋಬೇಕು ಫ್ರೆಂಡ್ಸ್. ಯಾಕಂದರೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ನಮಗೆ ಮಿಷನ್ ಬೇಕಲ್ಲ, ಮಿಷನ್ ತೊಗೋಬೇಕು. ಫಸ್ಟಿಗೆ ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಬೇಡ್ರಿ. ಒಂದು 7-8 ಸಾವಿರ ರೂಪಾಯಿದಾಗ ಸಿಂಗಲ್ ಪಾಟ ಅಂದರೆ ಸಣ್ಣ ಮಿಷನ್ ಬರ್ತಾವೆ, ಅದನ್ನು ತೊಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಪರವಾಗಿಲ್ಲ ನಾನು ಪ್ರೊಫೆಷ್ನಲಿ ಮಾಡ್ತೀನಿ ಅಂತಂದರೆ ಒಂದು 12,000-13,000 ರೂಪಾಯಿ ವಿತ್ ಮೋಟ್ರ್ ಸಿಗ್ತಾವೆ ನಿಮಗೆ ಮಷಿನ್ಗಳು, ಟೈಲರಿಂಗ್ ಮಷಿನ್ಗಳು, ಅದನ್ನು ಕೂಡ ತೊಗೋಬೋದು. ಆಮೇಲೆ ನೀವು ಫುಲ್ ಪ್ರೊಫೆಷ್ನಲಿ ವರ್ಕರ್ ಆಗಿಂದ ನೀವು ಗಾರ್ಮೆಂಟ್ಸ್ ಒಳಗಿರ್ತಾವಲ್ಲ ಮಷಿನ್ಗಳು, ಅಂಥವನ್ನು ಕೂಡ ನೀವು ತೊಗೋಬೋದು. ಈ ಸದ್ಯಕ್ಕೆ ನಿಮ್ಗೆ 12,000 ತನಕ ಮಿಷನ್ಗಳು ಸಾಕು ಫ್ರೆಂಡ್ಸ್ ಫಸ್ಟಿಗೆ. ಆಮೇಲೆ ಅವಕ್ಕೊಂದು ಸ್ವಲ್ಪ ಮಟೀರಿಯಲ್ಸ್ ಹತ್ತವು, ಟೇಪು, ಕತ್ರಿ, ಆಮೇಲೆ ಇವೇನೇನು ಅದಾವಲ್ಲ ಅವೆಲ್ಲನೂ ಕೂಡಿ ನೀವು ಭಾಳರ ಒಂದು 500,000 ರೂಪಾಯಿ ಒಳಗನೆ ಬಂದಿರ್ತಾವೆ ಫ್ರೆಂಡ್ಸ್. ಇಷ್ಟ ಆದರೆ ಆಯಿತು. ಈ ಟೈಲರಿಂಗ್ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಅಂದರೆ ಒಂದು 15,000 ರೂಪಾಯಿ ಒಳಗಾಗಿ ನೀವು ಟೈಲರಿಂಗಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆಮೇಲೆ ಇಲ್ಲಿ ನೆಕ್ಸ್ಟ್ ಆರಿ ವರ್ಕ್. ಆರಿ ವರ್ಕ್ ಅಂತೂ ಈಗ ಕಲಿಬೇಕಂತಂದ್ರೆ ತುಂಬ ಕಾಸ್ಟ್ಲಿ ಅದ ಫ್ರೆಂಡ್ಸ್. ಎಷ್ಟು ಅಂತಂದ್ರೆ ಅದ್ರ ಫೀಸ್ ನಾವು ಬರೀ 8,000-10,000 ರೂಪಾಯಿ ಕೊಡ್ತೀವಿ ಕಲೀಲಾಕ. ಆರಿ ವರ್ಕ್ ಟ್ರೈನಿಂಗ್ ತೊಗೊಳಕ್ಕೆ 8,000-10,000 ರೂಪಾಯಿ ಫೀಸ್ ಕೊಡ್ತೀವಿ. ಆಮೇಲೆ ಅದ್ರ ಮಟೀರಿಯಲ್ಸ್ ಒಂದು
ಮಟೀರಿಯಲ್ಸ್ ಅದು ಎಲ್ಲ ಸೇರಿ ಒಂದು 10,000 to 12,000 ರೂಪಾಯಿ ಒಳಗೆ ನೀವು ಆರಿ ವರ್ಕ್ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೋತೀರಿ. ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ, ಇದಕ್ಕೆ ಆರಿ ವರ್ಕಿಗೆ ಏನದ ಮಷಿನ್ ಬೇಕಾಗಿಲ್ಲ, ನಾವು ಹ್ಯಾಂಡ್ ಅಂದರೆ ಕೈನೇ ಸೂಜಿಲಿನೇ ನಾವು ಇದು ಹೆಣಿದಿರ್ತೈತಿ. ಇದಕ್ಕೇನು ಮಷಿನ್ ಬೇಕಾಗಿಲ್ಲ ಆರಿ ವರ್ಕಿಗೆ. ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇದಕ್ಕಂತೂ ನೀವು ರಾಲ್ಸನ್ ಮೆಷಿನ್ ಬೇಕು. ಇದಕ್ಕೆ 15,000 to 20,000 ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಷಿನ್ಗೆ. ಟ್ರೈನಿಂಗ್ ಅದು ಎಲ್ಲ ಕೂಡಿ ನಿಮಗೆ ಭಾಳ ಆದ್ರೆ ಒಂದು 25,000 ರೂಪಾಯಿ ತನಕ ನಿಮ್ಗೆ ಬೇಕಾಗ್ತದೆ, ಟ್ರೈನಿಂಗ್ ಮಟೀರಿಯಲ್ ಎಲ್ಲ ಸೇರಿ ಫ್ರೆಂಡ್ಸ್. ಆಮೇಲೆ ಸಾರಿ ಪಿಕೋ ಫಾಲ್ ಅಂತೂ ಪಿಕೋ ಮಿಷನ್ ಅಂತೂ ನೀವು ಈಗ ಫಸ್ಟಿಗೆ ಇಲ್ಲಿ ನೀವು ಟೇಲರಿಂಗ್ ಮಿಷನನ್ನು ತೊಗೊಂಡಿರ್ತೀರಿ, ಮ್ಯಾಗಿಂದ ಹೆಡ್ ಅಷ್ಟೇ ಚೇಂಜ್ ಮಾಡ್ಕೊಂಡ್ರು ಬರ್ತದೆ ನಿಮ್ಗೆ. ಯಾಕಂದ್ರೆ ಸ್ಟಿಚಿಂಗ್ ಮಾಡೋ ಹೊತ್ನ್ಯಾಗ ಸ್ಟಿಚಿಂಗದ ಹೆಡ್ ಹಾಕೋದು, ಸಾರಿ ಪಿಕೋ ಫಾಲ್ ಮಾಡೋ ಹೊತ್ನ್ಯಾಗ ಸಾರಿ ಪಿಕೋ ಫಾಲ್ ಹೆಡ್ ಹಾಕಿ ಸ್ಟಿಚ್ ಮಾಡೋದು, ಕೆಳಗೆ ಬಾಡಿ ಅಷ್ಟೇ ಇರ್ತೈತಿ, ಆದರೆ ಹೆಡ್ ಅಷ್ಟೇ ನೀವು ಚೇಂಜ್ ಮಾಡ್ಕೊಂಡ್ರೆ ಬರ್ತದೆ. ಇಲ್ಲ ನಾವು ಎರಡು ಸಪ್ರೇಟಾಗಿ ಮಾಡ್ಕೋತೀವಿ ಅಂತಂದ್ರೆ ಈಗ ನಿಮಗೆ ಪಿಕೋ ಫಾಲ್ ಮಿಷನ್ನು 12,000 ತನಕ ಬರ್ತದೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಇಲ್ಲಿ ಸಾರಿ ಕುಚ್ಚು ಅಂತೂ ಇದಕ್ಕೆ ಯಾವುದೂ ಮೆಷಿನ್ ಬೇಕಾಗಿಲ್ಲ, ಇದನ್ನು ಕೂಡ ನೀವು ಕೈಲೇ ಹೆಣಿದಿರ್ತೈತಿ. ಇದು ಆ ಥರ ಫುಲ್ ಡಿಸೈನ್ಸ್ ಇಲ್ಲ, ಯೂಟ್ಯೂಬ್ ಒಳಗೆ ಸಾಕಷ್ಟು ಡಿಸೈನ್ಸ್ಗಳು ನೋಡಿ ಕಲಿಬಹುದು, ನೀವು ಫ್ರೀಯಾಗಿಯೇ ಕಲಿಬಹುದು ಸಾರಿ ಕುಚ್ಚು. ಯಾಕಂದ್ರೆ ಯೂಟ್ಯೂಬ್ ಒಳಗೆ ತುಂಬ ಚಾನಲ್ಸ್ಗಳದಾವು, ಅವೆಲ್ಲ ನೋಡಿ ನೀವು ಸಾರಿ ಕುಚ್ಚನ್ನು ಫ್ರೀಯಾಗಿಯೇ ನೀವು ಕಲಿಬಹುದು ಫ್ರೆಂಡ್ಸ್. ಓಕೆ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. ಇದಕ್ಕೆ ಟೇಲರಿಂಗ್ ಒಳಗೆ ಇವೆಲ್ಲ ಬರ್ತಾವೆ. ಒಂದು ಟೇಲರಿಂಗ್ ಬಿಸ್ನೆಸ್, ಅದ್ರ ಟೇಲರಿಂಗ ಮತ್ತು ಇವೆಲ್ಲನೂ ಕೂಡ ನೀವು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇವೆಲ್ಲ ಕಲಿತು ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟು ಬೆನಿಫಿಟ್ ಅದ ಫ್ರೆಂಡ್ಸ್. ಇವಷ್ಟರೊಳಗೂ ನಿಮ್ಗೆ ಇವೆಲ್ಲ ಕಲಿತು ನೀವು ಸರ್ವಿಸ್ನೂ ಕೊಡ್ಬೋದು ಮತ್ತು ಕ್ಲಾಸಸ್ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಯಾವೆಲ್ಲ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಟೇಲರಿಂಗ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಏನಂತಂದ್ರೆ ಬ್ಲೌಸು, ಡ್ರೆಸ್ಸು, ಆಮೇಲೆ ಲೆಹೆಂಗಾ, ಏನೇನೆಲ್ಲ ಡ್ರೆಸ್, ಗೌನ್ ಏನೇನೆಲ್ಲ ಬರ್ತಾವಲ್ಲ ಅವೆಲ್ಲನೂ ನೀವು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಆರಿ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು, ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ ಸ್ಟಾರ್ಟ್ ಮಾಡ್ಬೋದು. ಪಿಕೋ ಫಾಲ್ ಅಂತೂ ಎಲ್ಲರಿಗೂ ಬಂದೇ ಬರ್ತದೆ, ಅದೇನು ಕ್ಲಾಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಸಾರಿ ಕುಚ್ಚು ಕ್ಲಾಸ್ ಮಾಡ್ಬೋದು. ಇವೆಲ್ಲ ನೀವು ಹೇಳ್ಕೊಡ್ಬೋದು ಫ್ರೆಂಡ್ಸ್. ಇನ್ನೊಬ್ರಿಗೆ ನೀವು ನೀಟಾಗಿ ಕಲಿತು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಅಂತಂದರೆ ನೀವು ನೀಟಾಗಿ ಕಲಿತು ಇನ್ನೊಬ್ರಿಗೂ ಕೂಡ ನೀವು ಕ್ಲಾಸಸ್ಸನ್ನು ಹೇಳ್ಕೊಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಈ ಟೇಲರಿಂಗ್ ಬಿಸ್ನೆಸ್ ಒಳಗೇ ತುಂಬ ಹೆಲ್ಪ್ಫುಲ್ ಅದ ಫ್ರೆಂಡ್ಸ್. ಟೇಲರಿಂಗ್ ಬಿಸ್ನೆಸ್ ಮಹಿಳೆಯರಿಗೆ ತುಂಬ ಹೆಲ್ಪ್ಫುಲ್. ಯಾಕಂದ್ರೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಂಗಿಲ್ಲ. ನಾನು ಮಾಡ್ತಾ ಇರೋ ಬಿಸ್ನೆಸ್ ಟೇಲರಿಂಗ್ ಬಿಸ್ನೆಸ್, ಮನೆಯೊಳಗೆ ಶಾಪ್ ಇಲ್ಲ, ಏನೂ ಇಲ್ಲ, ಎಲ್ಲ ನಾನು ಓನಾಗಿ ಮಾಡ್ತೀನಿ. ನಾನು ಫಸ್ಟಿಗೆ ಟೇಲರಿಂಗ್ ಕಲಿತು 20 ವರ್ಷ ಆಯಿತು ಫ್ರೆಂಡ್ಸ. ಈಗ ನಾನು ಸರ್ವಿಸ್ ಮಾಡೋಕ್ಕಂತಂದ್ರೆ ನನ್ನ ಟೇಲರಿಂಗ್ ಸರ್ವಿಸ್ 20 ವರ್ಷ ಆಯಿತು. ನಾನು ಆರಿ ವರ್ಕ ರೀಸೆಂಟಾಗಿ ಕಲ್ತಿದ್ದೀನಿ, ಇದೇ 2-3 ವರ್ಷ ಆಯಿತು. ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ 1-2 ವರ್ಷ ಆಯಿತು ನಾನು ಕಲಿತು. ಸಾರಿ ಪಿಕೋ ಫಾಲ್ನು ಮಾಡ್ತೀನಿ, ಆಮೇಲೆ ಸಾರಿ ಕುಚ್ಚು ಹಾಕ್ತೀನಿ. ಬಟ್ ನನಗೆ ಕುಚ್ಚು ಹಾಕೋದ್ರಿಂದ ಶೋಲ್ಡ್ರ್ ಪೇನ್ ಆಗುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಅವಾಯ್ಡ್ ಮಾಡೀನಿ. ಇದು ನಾನು ಫ್ರೆಂಡ್ ಸರ್ಕಲ್ ಒಳಗೆ ಅದು ಕೊಟ್ಟಿರ್ತೀನಿ, ಸಾರಿ ಕುಚ್ಚೋದೆಲ್ಲ ಅವ್ರು ಮಾಡಿಕೊಡ್ತಾರೆ ಕಸ್ಟಮರ್ದೆಲ್ಲ. ಇವೆಲ್ಲನೂ ನಾನು ಡ್ರೆಸ್ ಆಯಿತು, ಬ್ಲೌಸ್ ಆಯಿತು, ಆರಿ ಆಯಿತು, ಮಷಿನ್ ಎಂಬ್ರಾಯ್ಡ್ರಿ ಆಯಿತು, ಸಾರಿ ಪಿಕೋ ಫಾಲ್ ಆಯಿತು, ಆಮೇಲೆ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಆಯಿತು, ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಆಯಿತು. ಇವೆಲ್ಲ ತೆಗೆದು ನಾನು ಕ್ಲಾಸ್ ತೊಗೋತೇನೆ ಫ್ರೆಂಡ್ಸ್. ಓಕೆ, ಇಷ್ಟೆಲ್ಲ ಬೆನಿಫಿಟ್ ಅದ ನಿಮಗೆ. ಟೇಲರಿಂಗ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ ಫ್ರೆಂಡ್ಸ್. ಆಮೇಲೆ ಎರಡನೇದು ಬಿಸ್ನೆಸ್ಸು ಯಾವುದಂದ್ರೆ ಇದು ಫಸ್ಟ್ ಟೇಲರಿಂಗ್ ಒಳಗೆ ಇಷ್ಟೆಲ್ಲ ಬಿಸ್ನೆಸ್ಗಳು ನೀವು ಕಲಿತು ನೋಡಿರಿ, ಇಷ್ಟೆಲ್ಲ ಬಿಸ್ನೆಸ್ನ ನೀವು ಕಲಿತು ಸ್ಟಾರ್ಟ್ ಮಾಡ್ಬೋದು ಮತ್ತು ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಬೇಕಂದ್ರೆ ಈ ಟೇಲರಿಂಗ್ ಜೊತೆಗೇ ಸೈಡ್ ಬಿಸ್ನೆಸ್ ಆಗಿ ಬಟ್ಟೆ ವ್ಯಾಪಾರ ಅಂದರೆ ಕ್ಲಾತ್ ಸೇಲ್ ಕೂಡ ಮಾಡ್ಬೋದು. ಕ್ಲಾತ್ ಸೇಲ್ ಮಾಡ್ಬೋದು. ಮತ್ತು ಇದು ಕ್ಲಾತ್ ಸೇಲ್ ಅಂದರೆ ಬಟ್ಟೆ ವ್ಯಾಪಾರ ಮಾಡೋ ಹೊತ್ತಿನಾಗ ನೀವು ಮುಂಜಾಗ್ರತಾ ಕ್ರಮ ಏನು ಮಾಡ್ಕೋಬೇಕು ಅಂತಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಎಷ್ಟು ಅಂದರೆ ಫಸ್ಟಿಗೆ ನೀವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ 5,000 to 10,000 ಅಷ್ಟೇ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಫ್ರೆಂಡ್ಸ್. 5,000 to 10,000 ಅಷ್ಟೇ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಫಸ್ಟಿಗೆ. ಆಮೇಲೆ ಇನ್ನೊಂದು ಏನಂದರೆ ಈ 5,000 to 10,000 ಇನ್ವೆಸ್ಟ್ಮೆಂಟ್ ಏನು ಮಾಡ್ತಿರಲ್ಲ, ಲಾಸ್ಟಿಗೆ ಎಲ್ಲರೂ ಆರಿಸಿ ಬಿಟ್ಟಂಥ ಬಟ್ಟೆಗಳು ಅವಾಗ ಸೇಲ್ ಆಗ್ತಾರಂಗಿಲ್ಲ. ಅವ್ರನ್ನೂ ಕೂಡ ಯಾವ ಅಂಗಡಿ ಒಳಗೆ ನೀವು ಫಸ್ಟಿಗೆ ನೀವು ಚಾಯ್ಸ್ ಮಾಡೋದೇ ಹೋಲ್ಸೇಲ್ ಅಂಗಡಿ, ಮತ್ತು ಆ ಹೋಲ್ಸೇಲ್ ಅಂಗಡಿ ಒಳಗೆ ರಿಟರ್ನ್ ತೊಗೊಳ್ಳೋ ಅವಕಾಶ ಅದ ಇಲ್ಲೋ ಅಂತ ಚೆಕ್ ಮಾಡಿ ನೀವು ಅಲ್ಲಿ ಮಾಲ್ ತೊಗೋಬೇಕು. ಅಂದರೆ ಬಟ್ಟೆನ ಪರ್ಚೇಸ್ ಮಾಡ್ಕೋಬೇಕು ನೀವು ಹೋಲ್ಸೇಲ್ ದರದಲ್ಲಿ. ಬಟ್ಟೆ ವ್ಯಾಪಾರ ಆಯಿತು. ಈಗ ಟೇಲರಿಂಗ್ ಬಿಸ್ನೆಸ್ ಒಳಗೆ ಬಟ್ಟೆ ವ್ಯಾಪಾರ ತುಂಬ ಇಂಪಾರ್ಟೆಂಟ್ ಅದ. ಮತ್ತು ಇನ್ನೊಂದು ಬಟ್ಟೆ ವ್ಯಾಪಾರ ಮಾಡೋ ಹೊತ್ನಾಗ ನೀವು ಏನು ತಲೆ ಒಳಗೆ ಇಟ್ಕೋಬೇಕು ಅಂತಂದ್ರೆ ನಿಮ್ಮ ಏರಿಯಾ ಹೆಂಗದ, ನಿಮ್ಮ ಏರಿಯಾದೊಳಗೆ ನಾವು ಬಟ್ಟೆ ತಂದ್ರೆ ಸೇಲ್ ಆಗ್ತಾವೋ ಇಲ್ಲೋ, ಆಮೇಲೆ ಎಲ್ಲನೂ ನೀವು ವಿಚಾರ ಮಾಡಿ ತರಬೇಕಾಗ್ತದೆ ಫ್ರೆಂಡ್ಸ್. ಒಮ್ಮೆಲಿಗೆ ನಾನು ಹೇಳಿದಂತೆ ನೀವು ದೊಡ್ಡಗನೆ ತೊಗೊಂಬರೋದಲ್ಲ. ನಿಮ್ಮ ಏರಿಯಾದೊಳಗೆ ಬಟ್ಟೆ ವ್ಯಾಪಾರ ಆಗ್ತದೋ ಇಲ್ಲೋ ಅದನ್ನೆಲ್ಲ ನೀವು ವಿಚಾರ ಮಾಡಿ. ಆಮೇಲೆ ಬಟ್ಟೆ ಅಂಗಡಿ ಎಷ್ಟು ಅದಾವೆ, ಅವ್ರ ವ್ಯಾಪಾರ ಹೆಂಗದ,
ನಾ ತಂದ್ರೆ ನನ್ನ ವ್ಯಾಪಾರ ಹೆಂಗೆ ನಡೀತದೆ ಅದನ್ನೆಲ್ಲನೂ ನೀವು ವಿಚಾರ ಮಾಡಿ ಬಟ್ಟೆ ತರಬೇಕಾಗ್ತದೆ. ಮತ್ತು ಬಟ್ಟೆ ತಂದ್ರೂ ಕೂಡ ಅದನ್ನು ರಿಟರ್ನ್ ಮಾಡುವಂಥ ಫೆಸಿಲಿಟಿ ಇರಬೇಕು. ರಿಟರ್ನ್ ಮಾಡುವಂಥ ಫೆಸಿಲಿಟಿ ಇರಬೇಕು ಫ್ರೆಂಡ್ಸ್. ಆವಾಗ ಮಾತ್ರ ನೀವು ಆ ಅಂಗಡಿಯೊಳಗೆ ಬಟ್ಟೆ ಪರ್ಚೇಸ್ ಮಾಡಿ. ಹೋಲ್ಸೇಲ್ ದರದಲ್ಲಿ, ಹೋಲ್ಸೇಲ್ ಇರಬೇಕು ಫ್ರೆಂಡ್ಸ್. ಅದು ಹೋಲ್ಸೇಲ್ ದರದಲ್ಲಿ ನೀವು ಬಟ್ಟೆನ ಪರ್ಚೇಸ್ ಮಾಡಿ. ಇದು ಬಟ್ಟೆ ನೀವು ಟೇಲರಿಂಗ್ ಮಾಡೋ ಹೊತ್ನ್ಯಾಗ ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂದ್ರೆ ನಿಮಗೆ ಏನು ಪ್ರಾಫಿಟಪ್ಪ ಅಂತಂದ್ರೆ, ಈಗ ನೋಡಿರಿ, ಈಗ ನಿಮ್ಗೆ ಪ್ರಾಫಿಟ್ ಏನು ಅಂತಂದ್ರೆ, ಈಗ ಬಟ್ಟೆ ವ್ಯಾಪಾರನೂ ಆಗಿರ್ತದೆ. ಆ ಬಟ್ಟೆ ವ್ಯಾಪಾರ ಆದಾಗ ಆ ಸಾರಿದು ಪಿಕೋ ಫಾಲ್ ಮತ್ತು ಬ್ಲೌಸ್ ಸ್ಟಿಚಿಂಗ್ ಕೂಡ ನೀವು ಟೇಲರ್ ಇದ್ರಿ ಅಂದ್ರೆ ನಿಮ್ಮ ಹತ್ರನೇ ಕೊಡ್ತಾರೆ. ಯಾಕಂದ್ರೆ ಇದು ನನ್ನ ಸ್ವಂತ ಅನುಭವ ಅದ. ನಾನು ಟೇಲರಿಂಗ್ ಮಾಡೋ ಹೊತ್ನಾಗೆ ಅವಾಗ ಬಟ್ಟೆ ಬಿಸ್ನೆಸ್ನು ಮಾಡ್ತಿದ್ದೆ ಫ್ರೆಂಡ್ಸ್. ಈಗ ನನಗೆ ಆಗಲ್ಲ ಅಂತೇಳಿ ನಾನು ಬಿಟ್ಟೀನಿ. ಆವಾಗ ನನ್ನ ಹತ್ರನೇ ಸಾರಿ ತೊಗೊಂಡು ಬ್ಲೌಸು ಮತ್ತು ಸಾರಿ ಪಿಕೋ ಫಾಲ್ ಅದೇ ಸಾರಿನೇ ನನ್ನ ಹತ್ರನೇ ಕೊಡ್ತಿದ್ದು. ನನಗೆ ಡಬಲ್ ಲಾಭ ಆಕಿತ್ತು, ಡಬಲ್ ಪ್ರಾಫಿಟ್ ಆಕಿತ್ತು. ಯಾಕಂದ್ರೆ ಸಾರಿ ಒಳಗೂ ನನಗೆ ಉಳಿತಿತ್ತು ಮತ್ತು ಸೀರೆ ಪಿಕೋ ಫಾಲ ಮತ್ತು ಬ್ಲೌಸ ಮಾಡಿಕೊಡ್ತಿದ್ದೆ. ಅಲ್ಲಿ ಅಂದರೆ ಸ್ಟಿಚ್ ಮಾಡಿಕೊಡ್ತಿದ್ದೆ, ಅಲ್ಲಿನೂ ಕೂಡ ನನಗೆ ಹಣ ಬರ್ತಾಯಿತ್ತು. ಈ ಪ್ರಾಫಿಟ್ ನಿಮ್ಗೆ ತುಂಬಾ ಈ ಬಿಸ್ನೆಸ್ ಒಳಗಿದ್ದು ತುಂಬಾ ಪ್ರಾಫಿಟ್ ತಂದು ಕೊಡ್ತದೆ. ಅದಕ್ಕೆ ಟೇಲರಿಂಗ್ ಮಾಡೋರು ಖಂಡಿತ ನೀವು ಕ್ಲಾತನ್ನು ಸೇಲ್ ಮಾಡಬಹುದು. ಬಟ್ಟೆ ಅಂದ್ರೆ ಫಸ್ಟಿಗೆ ಒಂದು ಸ್ವಲ್ಪ ಸಾರಿ ತರೋದು, ಜಂಪರ್ ಪೀಸ, ಆಮೇಲೆ ಸಣ್ಣ ಮಕ್ಕಳ ಬಟ್ಟೆ, ಈ ರೀತಿ ಒಂದು ಸ್ವಲ್ಪ ನೀವು ಫಸ್ಟಿಗೆ ಒಂದು 10,000 to 15,000 ಹಿಂಗೆ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋತಾ ಹೋಗಬೇಕು. 5,000 to 10,000 ವ್ಯಾಪಾರ ಚಲೋ ಆಯ್ತಂದ್ರೆ ಮತ್ತೆ 20,000, ಮತ್ತೆ ವ್ಯಾಪಾರ ಚಲೋ ಆಯ್ತು 50,000, 1,00,000, ಈ ರೀತಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋತಾ ಹೋಗಬೇಕು ನಿಮ್ಮ ಬಿಸ್ನೆಸ್ ಒಳಗೆ. ಓಕೆ, ಈಗಿದು ಸೆಕೆಂಡ್ ಬಿಸ್ನೆಸ್ ಆಯಿತು. ಇನ್ನು ಥರ್ಡ್ ಬಿಸ್ನೆಸ್, ಮೂರನೇ ಬಿಸ್ನೆಸ್ ಯಾವುದಪ್ಪ ಅಂತಂದ್ರೆ ಸ್ಟೇಷ್ನರಿ ವ್ಯಾಪಾರ ಫ್ರೆಂಡ್ಸ್. ಸ್ಟೇಷ್ನರಿ ವ್ಯಾಪಾರ ಇದನ್ನು ಕೂಡ ನೀವು ಟೈಲರಿಂಗ್ ಬಿಸ್ನೆಸ್ ಮಾಡೋರು, ಬಟ್ಟೆ ವ್ಯಾಪಾರ ಮಾಡೋರು ಈ ಸ್ಟೇಷ್ನರಿ ವ್ಯಾಪಾರನೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಹೆಂಗೆ ಅಂತ ಕೇಳ್ರಿ ನೀವು. ಈಗ ನಿಮ್ಗೆ ಟೈಲರಿಂಗ್ ಅಂದರೆ ಬಟ್ಟೆ ಹಾಕ್ಲಕ್ಕ ಬಂದಿರ್ತಾರಂತ ತಿಳ್ಕೊರಿ. ಬ್ಲೌಸ ಮತ್ತು ಡ್ರೆಸ್ ಈ ರೀತಿ ನಿಮ್ಗೆ ಹೊಲಿಲಕ್ಕ ಕೊಡಕ್ಕೆ ಬಂದಿರ್ತಾರೆ. ಆವಾಗ ಇಲ್ಲಿ ಇವರು ನೀವೇನರ ಸ್ಟೇಷ್ನರಿ ಸಾಮಾನು ಇಟ್ಟಿದ್ರಿ ಅಂತಂದ್ರೆ ಆ ಕಸ್ಟಮರು ಚಂದನೆ ಟಿಕಳಿ, ಕ್ಲಿಪ್ಪು, ಆಮೇಲೆ ಸ್ಟೇಷ್ನರಿ ಸಾಮಾನು ಅಂದರೆ ಏನೇನು ಇರ್ತಾವಲ್ಲ, ಮೆಹಂದಿ, ನೇಲ್ ಪಾಲಿಶ್ ಏನಿರ್ತಾವೆ ಎಲ್ಲ ಅವ್ರಿಗೆ ನೋಡಿದ್ರೆ ಚಲೋ ಅನಿಸ್ತದೆ. ನೆಕ್ಲೆಸ್ಸು, ಬಳೆಗಳು, ಸಾಕಷ್ಟು ಏನು ನೀವು ಸ್ಟೇಷ್ನರಿ ತಂದಿರ್ತಿಲ್ಲ ಅವ್ರಿಗೆ ಯಾವುದು ಚಂದ ಅನಿಸ್ತೈತಿಲ್ಲ ಅದನ್ನು ಅವ್ರು ಖಂಡಿತ ತೊಗೊಂಡು ಹೋಗ್ತಾರೆ. ಒಂದ್ರೊಳಗೆ ಒಂದು ಪ್ರಾಫಿಟ್ ಆಗೇ ಆಗ್ತದೆ ಫ್ರೆಂಡ್ಸ್. ಇದನ್ನು ಕೂಡ ಅಷ್ಟೇ, ನೀವು ಫಸ್ಟಿಗೆ 5,000 ರೂಪಾಯಿದ್ದು ಮಾಲ್ ಹಾಕ್ರಿ ಫ್ರೆಂಡ್ಸ್. ಅಂದ್ರೆ ಮಟೀರಿಯಲ್ಸ್ ಹಾಕ್ರಿ. 5,000 ರೂಪಾಯಿದ್ದು ಮಟೀರಿಯಲ್ಸ್ ತೊಗೊಂಬರ್ರಿ. ಸ್ಟೇಷ್ನರಿ ವ್ಯಾಪಾರ ಇದನ್ನು ಕೂಡ ತುಂಬ ಪ್ರಾಫಿಟೇಬಲ್ ಅದ. ನಿಮಗೆ 3 ರೂಪಾಯಿಗೊಂದು ಏನರ ಕ್ಲಿಪ್ ಅದು ಸಿಕ್ಕು ಅಂದರೆ ನೀವು 5 ರೂಪಾಯಿಗೊಂದು ಅದನ್ನು ಸೇಲ್ ಮಾಡ್ಬೋದು. ಈ ರೀತಿ ಫೆಸಿಲಿಟಿ ಇರ್ತೈತಿ. ನಾನು ಇದು ವ್ಯಾಪಾರ ಕೂಡ ಮಾಡಿ ಬಿಟ್ಟೀನಿ ಫ್ರೆಂಡ್ಸ್. ನಾ ಯಾಕೆ ಬಿಟ್ಟೀನಿ ಅಂತಂದ್ರೆ ನನಗೆ ಹೆವಿ ಆಗ್ಲಾಕತ್ತು. ಏನು ಆನ್ಲೈನ್ ಕ್ಲಾಸಸ್ಗಳೆಲ್ಲ ಮಾಡಾಕತ್ನೆಲ್ಲ ನಾನು ಯೂಟ್ಯೂಬ್ ಚಾನಲ್ ಒಳಗೆ ನಾನು ಟೇಲರಿಂಗ್ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡೀನಿ. ಹೀಗಾಗಿ ಅವು ಕ್ಲಾಸಸ್ಗಳು ನನಗೆ ತುಂಬಾ ಟೈಮ್ ತೊಗೋತದೆ ಕ್ಲಾಸಸ್ ಮಾಡಿ ಅಥವಾ ಅವ್ರಿಗೆಲ್ಲ ರಿಪ್ಲೈ ಮಾಡೋದು. ಹಿಂಗಾಗಿ ನಂಗೆ ಟೈಮ್ ಸಾಕಾಗ್ತಿಲ್ಲ. ಮತ್ತು ನನ್ನ ಮನೆಯೊಳಗೆ ಬಟ್ಟೆನೂ ಸ್ಟಿಚ್ ಮಾಡ್ತೀನಿ. ಮತ್ತು ಆಫ್ಲೈನ್ ಕ್ಲಾಸಸ್ ಕೂಡ ನಾನು ತೊಗೊಳೋದ್ರಿಂದ ನಂಗೆ ಟೈಮ್ ಸಾಕಾಗ್ತಿಲ್ಲ. ಅದಕ್ಕೋಸ್ಕರ ನಾನು ಬಟ್ಟೆ ವ್ಯಾಪಾರ, ಸ್ಟೇಷ್ನರಿ ವ್ಯಾಪಾರ ನಿಲ್ಲಿಸಿದ್ದೀನಿ. ಬಟ್ ನಿಮಗೆ ಎಲ್ಲನೂ ಮನೆಯೊಳಗೆ ಹೆಲ್ಪರ್ ಯಾರು ಇದ್ರಂದ್ರೆ ನೀವು ಯಾವುದನ್ನು ನಿಲ್ಲಿಸ್ಬೇಡ್ರಿ, ಕಂಟಿನ್ಯೂ ಮಾಡಿರಿ. ನನಗೆ ಹೆಲ್ಪರ್ ಯಾರೂ ಇಲ್ಲ. ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳಿಬ್ಬರು ಸ್ಕೂಲಿಗೆ ಹೋಗ್ತಾರೆ. ನಾನು ಒಬ್ಬಳೆ ಯಾವುದಂತ ಬಿಸ್ನೆಸ್ ಮೇಂಟೈನ್ ಮಾಡೋಕ್ಕಾಗುತ್ತಾ ಹೇಳ್ರಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡೀನಿ. ಆದರೆ ಇದನ್ನು ಕೂಡ ತುಂಬ ಪ್ರಾಫಿಟೇಬಲ್ ಅದ. ಇವೆಲ್ಲ ಬಿಸ್ನೆಸ್ಗಳು ಒಂದಕ್ಕೊಂದು ಚೈನ್ ಇದ್ದಂಗೆ ಫ್ರೆಂಡ್ಸ್. ಒಂದಕ್ಕೊಂದು ಇವು ಕೊಂಡಿ ಇದ್ದಂಗೆ, ಒಂದರಿಂದ ಒಂದು ಜಕ್ಕೊಂಡು ಹೋಗ್ತದೆ. ನಾ ಏನು ಹೇಳಕತ್ತಿಲ್ಲ. ಈ ರೀತಿ ಪ್ರಾಫಿಟ್ ಇರುವಂಥ ಬಿಸ್ನೆಸ್ಗಳು ನೀವು ಸ್ಟಾರ್ಟ್ ಮಾಡಿದ್ರಿ ಅಂದರೆ ಇದು ಒಂದಕ್ಕೊಂದು ಕೊಂಡಿ ಇದ್ದಂಗೆ. ಒಂದನ್ನು ಬಿಟ್ಟರೆ ಒಂದನ್ನು ಇದು ಆಗಂಗಿಲ್ಲ. ಅಂದರೆ ಇವೆಲ್ಲನೂ ನೀವು ಮೇಂಟೆನೆನ್ಸ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಬಿಸ್ನೆಸ್ ಅಂದರೆ ಬ್ಯೂಟಿ ಪಾರ್ಲರ್. ಬ್ಯೂಟಿ ಪಾರ್ಲರ್ ಅಂದ್ರೆ ತುಂಬಾ ಪ್ರಾಫಿಟೇಬಲ್ ಅದ ಫ್ರೆಂಡ್ಸ್. ಇದು ಬರೀ ನೀವು ಐಬ್ರೋ, ಫೇಶಿಯಲ್ ಈ ರೀತಿ ಏನರ ಹೇರ್ ಕಟ್ ಅದು ಹೋದರೆ 1,000 ಬಿಲ್ ಆಗಿರ್ತೈತೆ. ಅಲ್ಲಿ ತುಂಬಾ ಪ್ರಾಫಿಟೇಬಲ್ ಬ್ಯೂಟಿ ಪಾರ್ಲರ್ ವರ್ಕ್. ಮತ್ತು ಇನ್ನೊಂದು ಹೇಳಂದ್ರೆ ಟೇಲರಿಂಗ್ಗಿಂತಲೂ ಇದು ಬೆಟರ್ ಅಂತ ಹೇಳ್ಬೋದು. ಯಾಕಂತ ಕೇಳ್ರಿ, ಈಗ ಟೇಲರಿಂಗಕ್ಕೆ ಬಟ್ಟೆ ಹಾಕ್ಲಕ್ಕಂತ ಬಂದಿರ್ತಾರೆ ಅವರು. ಆ ಬಟ್ಟೆನ ನಾವು ಇಟ್ಕೊಂಡು 8 ದಿವಸ, 10 ದಿವಸ, 15 ದಿವಸ ಈ ಥರ ಟೈಮ್ ತೊಗೊಂಡು ಅವರಿಗೆ ಸ್ಟಿಚ್ ಮಾಡಿ ಕೊಡ್ತೀವಿ. ಇದು ಆಗಿಂದಾಗೇ ಹಣ ಬರೋಂಗಿಲ್ಲ. ಯಾಕಂದ್ರೆ ನಾವು ಸ್ಟಿಚ್ ಮಾಡಿ ಕೊಟ್ಟಿಂದನೇ ಅವ್ರು ನಮಗೆ ಹಣ ಕೊಡ್ತಾರೆ. ಆದರೆ ಇಲ್ಲಿ ಬ್ಯೂಟಿ ಪಾರ್ಲರ್ದೊಳಗೆ ಹಾಗಿಲ್ಲ. ಈಗ ಈ ಕಸ್ಟಮರ್ ಬಂದರು ಅಂತಂದರೆ ಆಗಿಂದಾಗ ಅವರಿಗೆ ಸರ್ವಿಸ್ ಕೊಟ್ಟು, ಅಂದರೆ
ಐಬ್ರೋ ಮಾಡಿ ಅಥವಾ ಹೇರ್ ಕಟ್ ಮಾಡಿ ಫೇಶಿಯಲ್ಲು ವ್ಯಾಕ್ಸ್ ಏನು ಇರ್ತಾವಲ್ಲ ಬ್ಯೂಟಿ ಪಾರ್ಲರ್ ಒಳಗೆ ಅದನ್ನೆಲ್ಲ ಆಗಿಂದಾಗ ಒಂದು ಕಸ್ಟಮರ್ ಏನು ಇರ್ತಾರಲ್ಲ ಒಂದು ಸ್ವಲ್ಪ ತಾಸು 2 ತಾಸು ಕಸ್ಟಮರ್ ಇದ್ರು ಅಂದ್ರೆ ಕೂಡಿಸಿ ಆಗಿಂದಾಗ ಅವರಿಗೆ ಸರ್ವಿಸ್ ಕೊಟ್ಟು ಕಳಿಸ್ತಾರೆ. ಆಗಿಂದಾಗ ಅವರಿಗೆ ದುಡ್ಡು ಬರ್ತಾವೆ. ಇದು ತುಂಬ ಪ್ರಾಫಿಟೇಬಲ್ ಅದ ಬ್ಯೂಟಿ ಪಾರ್ಲರ್. ನಮ್ಮ ಫ್ರೆಂಡ್ಸ್ ಸರ್ಕಲ್ ಒಳಗೆ ಟೇಲರಿಂಗ್ ಮಾಡುವಂಥ ಫ್ರೆಂಡ್ಸ್ ಸರ್ಕಲ್ ಒಳಗೆ ಬ್ಯೂಟಿ ಪಾರ್ಲರ್ನೂ ಕೂಡ ಅವರು ಮೇಂಟೆನೆನ್ಸ್ ಮಾಡತ್ತಾರ ಫ್ರೆಂಡ್ಸ್ ಕಲಿತು. ಅದಕ್ಕೋಸ್ಕರ ಹೇಳೋದು ಬ್ಯೂಟಿ ಪಾರ್ಲರ್ ತುಂಬ ಪ್ರಾಫಿಟೇಬಲ್ ಬಿಸ್ನೆಸ್ ಅದ. ಇದನ್ನು ಕೂಡ ಎಲ್ಲ ಮಹಿಳೆಯರು ಫಸ್ಟಿಗೆ ನೀವು ಒಂದು ಸ್ವಲ್ಪ ಕಲಿತು ಆಮೇಲೆ ಇದಕ್ಕೆ ಬಂಡವಾಳ ನೀವು ಎಷ್ಟು ಹಾಕಬೇಕು ಅಂತಂದರೆ ಇದು ಒಂದು ಸ್ವಲ್ಪ ಕಾಸ್ಟ್ಲಿ ಅದ. ಬಟ್ ನೀವು 1 ಲಕ್ಷದ ಒಳಗಾಗಿ ಅಂದರೆ ನೀವು ಕಲಿಕೆ ಮತ್ತು ಮಟೀರಿಯಲ್ಸ್ ಎಲ್ಲನೂ ಸೇರಿ 1 ಲಕ್ಷ ತನಕ ನಿಮಗೆ ಬರ್ತದೆ. ಕಲಿಕೆ ಮತ್ತು ಮಟೀರಿಯಲ್ಸ್ ಎಲ್ಲನೂ ಸೇರಿ ಅಂಗಡಿ ಹಾಕಬೇಕು ಅಂತಂದರೆ 1 ಲಕ್ಷದ ತನಕ ನಿಮಗೆ ಸಿಂಪಲ್ಲಾಗಿ ಹೇಳಿದೆ ಫ್ರೆಂಡ್ಸ್. 1 ಲಕ್ಷ ನಾನು ಸಿಂಪಲ್ಲಾಗಿ ಹೇಳೀನಿ. ಯಾಕಂದರೆ ನಾವು ಇನ್ನೂ ಚಲೋತ್ನಾಗೆ ಗ್ರ್ಯಾಂಡಾಗಿ ಅಂಗಡಿ ಹಾಕ್ತೀವಿ ಅಂತಂದರೆ ಅದು ನಿಮ್ಮ ಮ್ಯಾಗೆ ಡಿಪೆಂಡ್, ಅದು ಎಷ್ಟು ಬರ್ತದೆ ಗೊತ್ತಿಲ್ಲ. ಸಿಂಪಲ್ಲಾಗಿ ಅಂಗಡಿ ಹಾಕಿದರೆ 1 ಲಕ್ಷ ರೂಪಾಯಿ ಬೇಕು ಅದಕ್ಕೆ ಬ್ಯೂಟಿ ಪಾರ್ಲರ್. ಆದರೆ ತುಂಬಾ ಪ್ರಾಫಿಟೇಬಲ್ ಬಿಸ್ನೆಸ್ ಇದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಯೂಟ್ಯೂಬ್ ಫ್ರೆಂಡ್ಸ್. ಯೂಟ್ಯೂಬ್ ಅಂತ್ರೂ ಇದಕ್ಕೆ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ. ಯಾಕಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್. ಹೆಂಗೆ ಜೀರೋ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇಲ್ಲಿ ಕೇಳ್ರಿ, ಯೂಟ್ಯೂಬಿಗೆ ಏನು ಬೇಕಪ್ಪ ಮೇನ್ ಅಂತಂದರೆ ಮೊಬೈಲ್ ಬೇಕು. ಮೊಬೈಲ್ ಅಂತೂ ಈಗ ಎಲ್ಲರ ಹತ್ರನೂ ಕಾಮನ್, ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಮೊಬೈಲ್ ಇಲ್ಲಾರ್ದೆ ಅಂತೂ ಈಗ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸ್ಮಾರ್ಟ್ ಫೋನ್ ಇರಲಾರ್ದೆ ಅಂತೂ ಯಾರೂ ಇಲ್ಲ. ಇದ್ದಂಥ ಫೋನ್ ಒಳಗೆ ನೀವು ಫಸ್ಟಿಗೆ ಒಂದು ಯೂಟ್ಯೂಬ್ ಅಂದರೆ ಜಿಮೇಲ್ ID ಅಂತೂ ಇದ್ದೇ ಇರ್ತದೆ. ಜಿಮೇಲ್ ID ಎಲ್ಲರ ಫೋನ್ ಒಳಗೂ ಇದ್ದೇ ಇರ್ತದೆ. ಆ ID ನಾವು ಯೂಸ್ ಮಾಡಿಕೊಂಡು ಒಂದು ಯೂಟ್ಯೂಬನ್ನು ಚಾನಲನ್ನು, ಯೂಟ್ಯೂಬ್ ಅಂತೂ ಎಲ್ಲರ ಮೊಬೈಲ್ದೊಳಗೂ ಇದ್ದೇ ಇರ್ತದೆ, ಒಂದು ಚಾನಲನ್ನು ನಾವು ಸ್ಟಾರ್ಟ್ ಮಾಡಿಕೊಂಡು ನಮಗೇನು ಗೊತ್ತಿರ್ತೈತಲ್ಲ ಅದರೊಳಗೆ ಕಂಟೆಂಟನ್ನು, ಅಡುಗೆ ಚಾನಲ್ ಆಯಿತು, ಆಮೇಲೆ ಟೇಲರಿಂಗ್ ಆಯಿತು. ಈಗ ಇದ್ರೊಳಗೆ ಹಾಕ್ಲಕ್ಕೆ ಕಂಟೆಂಟ್ ಸಾವಿರಾರು ಅದಾವೆ ಫ್ರೆಂಡ್ಸ್. ಈಗ ಇಲ್ಲಿ ನೋಡ್ರಿ, ಆರಿದು ಏನರ ಕಲ್ತಿದ್ರೆ ಅದ್ರ ಬಗ್ಗೆ ಹಾಕೋದಾಯಿತು, ಮಷೀನ್ ಎಂಬ್ರಾಯ್ಡ್ರಿ ಬಗ್ಗೆ ಕಲ್ತಿದ್ರೆ ಅದ್ರ ಬಗ್ಗೆ, ಸೀರೆ ಪಿಕೋ ಫಾಲು, ಸಾರಿ ಕುಚ್ಚು, ನಿಮಗೆ ಏನು ಬರ್ತದಲ್ಲ ಆ ಕಂಟೆಂಟ್ ನೀವು ಯೂಟ್ಯೂಬಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರಿ ಅಂತಂದರೆ 1,000 ಸಬ್ಸ್ಕ್ರೈಬರ್ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿಂದ ನಿಮ್ಮ ಚಾನಲ್ನಲ್ಲಿ ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ಅರ್ನಿಂಗ್ಸ್ ಮೇಲೇ ನೀವು ತಿಂಗಳಿಗೆ ಎಷ್ಟೋ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಅಂದರೆ ಲಾಗ್ ಮಾಡೋರು ಲಕ್ಷಾನುಗಟ್ಟಲೆ ಯೂಟ್ಯೂಬ್ದಿಂದನೇ ಪೇಮೆಂಟ್ ತೊಗೋತಾರೆ. ಅದಕ್ಕೋಸ್ಕರ ನಾನು ಹೇಳೋದು, ನಾನು ಕೂಡ ಯೂಟ್ಯೂಬಿಂದ ಪೇಮೆಂಟ್ ತೊಗೋತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳೋದು, ಯೂಟ್ಯೂಬನ್ನು ತುಂಬ ಒಳ್ಳೆಯ ಪ್ಲಾಟ್ಫಾರ್ಮ್. ಇದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೋರಿ. ಯಾಕಂದರೆ ಜೀರೋ ಇನ್ವೆಸ್ಟ್ಮೆಂಟ್ ಐತಿ ಇದು. ಏನೂ ಬೇಕಾಗಂಗಿಲ್ಲ ಫಸ್ಟಿಗೆ ನಿಮ್ಗೆ. ಆಮೇಲೆ ಯೂಟ್ಯೂಬ್ ಏನು ಬೇಕಪ್ಪ ಅಂತಂದ್ರೆ ಒಂದು ಸ್ಟ್ಯಾಂಡ್, ಅಂದರೆ ನಾವೇನು ಟ್ರೈಪೋಡ್ ಅಂತೀವಲ್ಲ, ಒಂದು ಟ್ರೈಪೋಡ್ ಇತ್ತು ಅಂತಂದ್ರೆ ಸಾಕು, ಏನು ಬೇಡ ಇದಕ್ಕೆ. ಅಷ್ಟು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅದಿದು. ಇದಕ್ಕೆ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಬೇಡ. ಜೀರೋ ಇನ್ವೆಸ್ಟ್ಮೆಂಟ್ ಫೋನ್ ಅಂತೂ ಇದ್ದೇ ಇರ್ತದೆ. ಅದರೊಳಗೆ ಜಿಮೇಲ್ ಐಡಿಲೇ ಯೂಟ್ಯೂಬ್ದಿಂದ ನಾವು ಒಂದು ಚಾನಲ್ ಕ್ರಿಯೇಟ್ ಮಾಡಿ ವೀಡಿಯೋಗಳು ಅಪ್ಲೋಡ್ ಮಾಡಿದರೆ ಅದು ಎಲ್ಲ ಜನರಿಗೂ ರೀಚ್ ಆಗಿ ಜಾಸ್ತಿ ವ್ಯೂಸ್ಗಳು ಸಬ್ಸ್ಕ್ರೈಬ್ಗಳು ಬರಾಕತ್ತು ಅಂತಂದ್ರೆ ನಮ್ಗೆ ಖಂಡಿತ ನಾವು ತಿಂಗಳ ಪೇಮೆಂಟನ್ನು ತೊಗೋಬೋದು. ಗೊತ್ತಿಲ್ಲಾರ್ದವರು ಟೆಕ್ ಚಾನಲ್ಗಳು ಅದಾವು, ಎಲ್ಲನೂ ನೋಡಿ ನೀವು ಯೂಟ್ಯೂಬ್ ಬಗ್ಗೆ ಕಲೀರಿ ಫ್ರೆಂಡ್ಸ್. ಆಮೇಲೆ ಆನ್ಲೈನ್ ಕ್ಲಾಸಸ್ಸು ನಾನು ಯೂಟ್ಯೂಬ್ ಒಳಗೆ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಯೂಟ್ಯೂಬ್ದಿಂದ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡೀನಿ. ಈಗ ನೋಡಿರಿ, ಇಷ್ಟೆಲ್ಲ ಪ್ರಾಫಿಟೇಬಲ್ ನೀವು ಟೇಲರಿಂಗ್ ಬಿಸ್ನೆಸ್ ಒಳಗೆ ಮಾಡ್ಬೋದು. ತಿಂಗಳಿಗೆ ಸಾವಿರಾರು ರೂಪಾಯಿ ಹಣನ ನೀವು ಗಳಿಸ್ಬೋದು. ಆಮೇಲೆ ಬಟ್ಟೆ ವ್ಯಾಪಾರ ಮಾಡ್ಬೋದು. ಬಟ್ಟೆ ವ್ಯಾಪಾರದ ಬಗ್ಗೆನೂ ಡೀಟೇಲ್ಸ್ ಕೊಟ್ಟೀನಿ, ಬಂಡವಾಳ ಎಷ್ಟು ಅಂತಲೂ ನಾನು ಹೇಳೀನಿ. ಆಮೇಲೆ ಸ್ಟೇಷ್ನರಿ ವ್ಯಾಪಾರ ಮಾಡ್ಬೋದು, ಆಮೇಲೆ ಬ್ಯೂಟಿ ಪಾರ್ಲರ್ ಮಾಡ್ಬೋದು, ಆಮೇಲೆ ಯೂಟ್ಯೂಬ್ ಅಂತೂ ನೀವು ಆರಾಮ್ಸೆ ಮಾಡ್ಬೋದು. ಇದು ಎಲ್ಲರ ಸ್ವತ್ತು, ಪಬ್ಲಿಕ್ ಪ್ಲಾಟ್ಫಾರ್ಮ್ ಅದ ಫ್ರೆಂಡ್ಸ್. ಇದು ಯೂಟ್ಯೂಬ್ ಆರಾಮಾಗಿ ನೀವು ಮಾಡ್ಬೋದು. ಆಮೇಲೆ ಬ್ಯೂಟಿ ಪಾರ್ಲರ್ಗೆ ಏನಂತಂದ್ರೆ ಇದಕ್ಕೆ ಅಂಗಡಿ ಹಾಕಬೇಕು ಅಂತ ಅನ್ಕೋಬೇಕು. ನೀವು ಅನ್ಕೋತಿರ್ತೀರಾ ಮನೇಲಿ ಹೆಂಗೆ ಮಾಡೋದಪ್ಪ, ನಮ್ಮ ಅಂಗಡಿ ಹಾಕಬೇಕು ಅಂತ ಬ್ಯೂಟಿ ಪಾರ್ಲರ್ಗೆ ಅಂತ ಅನ್ಕೋತಿರ್ತೀರ. ಅದಕ್ಕೆ ನೀವೇನು ಮಾಡಬೇಕು, ಮನೆ ಒಳಗೆ ಇದು ಬ್ಯೂಟಿ ಪಾರ್ಲರ್ಗೆ ಅಂಥೇಳಿ ಒಂದು ಸಪ್ರೇಟ್ ರೂಮನ್ನು ನೀವು ವ್ಯವಸ್ಥೆ ಮಾಡಿಕೊಂಡು ಮನೆ ಒಳಗೆ ಮಾಡಿದ್ರೂ ನಡೀತದೆ. ಯಾಕಂದರೆ ನಮ್ಮ ರಿಲೇಷನ್ದೊಳಗೆ ಒಬ್ಬರಿದ್ರು, ಅವರು ಮನೆ ಒಳಗೇ ಪಾರ್ಲರ್ ಮಾಡ್ತಾರೆ ಫ್ರೆಂಡ್ಸ್. ಎರಡು ರೂಮ್ ಅದ. ಅವರು ಒಂದು ರೂಮ್ ಒಳಗೆ ಅಡುಗೆ ಮನೆ ಅದು, ಬರೀ 2 ಕೋಲಿ ಅದ. ಅವರು ಒಂದು ಅಡುಗೆ ಮನೆ ಅದ, ಒಂದು ಹೊರಗೆ ಹಾಲ್ ಏನದಲ್ಲ, ಅದರೊಳಗೆ ಅವರು ಬ್ಯೂಟಿ ಪಾರ್ಲರ್ ಸೆಟಪ್ ಮಾಡಿಬಿಟ್ಟಾರೆ. ಹೆಂಗಾದ್ರೂ ಲೈಫನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ನಾನು ಕೂಡ ಆಫ್ಲೈನ್ ಕ್ಲಾಸಸ್ ಏನದಲ್ಲ ಮನೆ ಒಳಗೇ ಹೇಳ್ತೀನಿ. ನಾನು ಹೊರಗಿಂದ ಏನು ಮನೆ ಹಾಲ್ ದೊಡ್ಡದಲ್ಲ, ಆ ಹಾಲ್ ನಾನು
ಟೇಲರಿಂಗ್ ರೂಮಾಗಿ ಕನ್ವರ್ಟ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಯಾಕಂದರೆ ಇದ್ದಂಗೆ ಹೋಗೋದಿರ್ತೈತಿ. ನಾವು ಶಾಪ್ ಹಾಕಿನೇ ನಾವು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದಿಲ್ಲ. ಇದರೊಳಗೆ ನಾವು ಸಾಕಷ್ಟು ಇಂಪ್ರೂವ್ಮೆಂಟನ್ನು ಕಾಣ್ಬೋದು. ಹೊರಗಡೆ ಹೋಗಿ ದುಡಿಲಾರ್ದೇ ನಾವು ಸ್ವತಂತ್ರವಾಗಿ ಮನೆಯಲ್ಲೇ ಕೂತು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ನಿಭಾಯಿಸ್ಕೊಂಡು ಆಮೇಲೆ ನಾವು ಹೆಣ್ಮಕ್ಳು ದುಡಿಮೆನೂ ಮಾಡ್ಬೋದು. ಯಾರಿಗೂ ₹1 ಕೊಡ್ರಿ ಅನ್ಲಾರ್ದಂಗೆ ನಾವು ಜೀವನ ಮಾಡಿಕೊಂಡು ತಿನ್ಬಹುದು. ಇವಿಷ್ಟು ಬಿಸ್ನೆಸ್ ಸಾಕು, ಇವು 5 ಬಿಸ್ನೆಸ್ ಸಾಕು, ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ. ಇವು 3 ಅಂತರೂ ನೀವು ಒಂದಾಗನ ಒಂದು ಸ್ಟಾರ್ಟ್ ಮಾಡಲೇಬೇಕು. ಅಂದರೆ ನೀವು ಮಾಡಲೇಬೇಕು ಅಂತ ನಾನು ನಿಮ್ಮಲ್ಲಿ ಒತ್ತಾಯ ಹಾಕ್ತಾ ಇಲ್ಲ. ನಿಮ್ಮ ಏರಿಯಾ ನೋಡಿಕೊಂಡು ನೀವು ಇವೆರಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಈಗ ಬಟ್ಟೆ ವ್ಯಾಪಾರ ಮತ್ತು ಸ್ಟೇಷ್ನರಿ ವ್ಯಾಪಾರ ನಮ್ಮ ಏರಿಯಾದಾಗ ನಡೀತದ ಇಲ್ಲೋ ಅಂಥೇಳಿ ನೋಡಿಕೊಂಡು ನೀವು ಸ್ಟಾರ್ಟ್ ಮಾಡಬೇಕಾಗ್ತದೆ. ಓಕೆ, ಈ 5 ಬಿಸ್ನೆಸ್ಗಳನ್ನು ನಾನು ಹೇಳೀನಿ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದೇ ಥರ ಇನ್ನಷ್ಟು ಹೆಚ್ಚೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಬಾಯ್ ಫ್ರೆಂಡ್ಸ್.